ಹಾಯ್ ಹಲೋ ಎವ್ರಿವನ್ ಎಲ್ಲರಿಗೆ ಅಜ್ಜ ಹಿಂದ್ ಏನಪ್ಪ ಅಂತಂದ್ರೆ ನಿನ್ನೆ ತಾನೇ ನಾನು ಎಸ್ ಎಸ್ ಸಿ ಕೀ ಆನ್ಸರ್ ಬಗ್ಗೆ ಒಂದು ಡಿಸ್ಕಷನನ್ನು ಮಾಡಿದೆ. ಎಸ್ ಎಸ್ ಸಿ ಜಿ ಡಿ ಕೀ ಆನ್ಸರ್ ಬಗ್ಗೆ ಒಂದು ಡಿಸ್ಕಷನನ್ನು ಮಾಡಿದೆ, ಯಾವಾಗ ಬರ್ಬೋದು ಅಂತ ತಕ್ಷಣ ಆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಎಸ್ ಎಸ್ ಸಿಯಲ್ಲಿ ನೋಟಿಫಿಕೇಶನ್ ಬಂಪರ್ ಚಾನ್ಸ್, ಒಳ್ಳೆಯ ಅವಕಾಶ. ಎಸ್ ಎಸ್ ಸಿ ಮಿಷನ್ ಅಂತಂದ್ರೆ ಯಾವ ಥರಪ್ಪ ಅಂತಂದ್ರೆ ಎಸ್ ಎಸ್ ಸಿಯಲ್ಲಿ ಕ್ಯಾಲೆಂಡರನ್ನು ಯಾವ ಥರ ಬಿಡುಗಡೆ ಮಾಡಿರ್ತಾರೆ ನೋಡ್ಕೊಡ್ರಿ ಫಸ್ಟ್ಗೆ. ಅದೇ ಥರನಾಗಿ ರಿಕ್ರೂಟ್ಮೆಂಟನ್ನು ನಡೆಸ್ತಾ ಹೋಗ್ತಾರ, ಅದೇ ಥರನಾಗಿ ಎಕ್ಸಾಮ್ ನಡೆಸ್ತಾ ಹೋಗ್ತಾರ, ಅದೇ ಥರನಾಗಿ ಜಾಯ್ನಿಂಗನ್ನು ಮಾಡ್ಕೊತಾರ. ಇದು ಏನಪ್ಪ ಅಂತಂದ್ರೆ ಎಸ್ ಎಸ್ ಸಿಯಲ್ಲಿ ಸಿ ಪಿ ಒ ಅಂತ ಹೇಳಿದ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಲ್ಲಿ SI ಪೋಸ್ಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ ಹುದ್ದೆಗಳನ್ನು ಕರೆದಾರ. ಬಂಪರ್ ಚಾನ್ಸ್ ಅಂದ್ರೆ ಒಳ್ಳೆಯ ಅವಕಾಶ ಅನ್ಕೋಬಹುದು. ಇಷ್ಟು ವೇಕೆನ್ಸೀಸ್ಗಳನ್ನು ಇದರಲ್ಲಿ ಕರೆದಾರಪ್ಪ ಅಂದ್ರೆ ಏನೋ ನಮ್ಮ ಅದೃಷ್ಟನೇ ಅನ್ಕೋಬೇಕಾಗುತ್ತ. ಅಷ್ಟು ಹುದ್ದೆಗಳನ್ನ ಕರೆದಾರ. ನನಗೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದಲ್ಲ, ಅವ್ರಿಗೆ ಕೂಡ ಎಷ್ಟು ಜನಕ್ಕೆ ಬಹಳ ಯೂಸ್ ಆಯ್ತಲ್ಲ. ನಾನು ನೋಡ್ತಾ ಇರೋದು 4ನೇ ರಿಕ್ರೂಟ್ಮೆಂಟ್ ಇದು. ಹೋದ ಸಾರಿ ರಿಕ್ರೂಟ್ಮೆಂಟನ್ನು ಕರೆದಿದ್ರ. ಆ ರಿಕ್ರೂಟ್ಮೆಂಟ್ನಲ್ಲಿ ಎಷ್ಟಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ಹುದ್ದೆಗಳನ್ನ ಕರೆದಿದ್ರು. ಎಷ್ಟು 2100 ಏನೋ 2000 ಅಷ್ಟು ಹುದ್ದೆಗಳನ್ನ ಕರೆದಿದ್ರ. ಅದಕ್ಕಿಂತ ಮುಂಚೆ ರಿಕ್ರೂಟ್ಮೆಂಟ್ 4500 ಕರೆದಿದ್ರ. ಅದು ಕೂಡ ಕಟ್ಟಪ್ಪ ಬಹಳಷ್ಟು ಕಡಿಮೆನೇ ಇದ್ದಿತ್ತ. ಇದರಲ್ಲಿ ಯಾವ ಥರ ನಾವು CAPF ಅಲ್ಲಿ ಸಬ್ ಇನ್ಸ್ಪೆಕ್ಟರ್, ನಾವು ಸ್ಟೇಟ್ ಗೌರ್ಮೆಂಟ್ನಲ್ಲಿ ಯಾವ ಥರ ಪೊಲೀಸ್ PSI ಯಾವ ಥರ ಇರ್ತದೆ ನೋಡ್ರಿ, ಅದು ಡಿಫೆನ್ಸ್ನಲ್ಲಿ ನೋಡ್ಕೊಡ್ರಿ. BSF, CRPF, ITBP ಮತ್ತು ನೆಕ್ಸ್ಟ್ SSB, CISF, ಈ ಥರ ಏನಾದ್ರು ಫೋರ್ಸಸ್ಗಳದಾವ. ಇವೆಲ್ಲ ಫೋರ್ಸಸ್ಗಳಲ್ಲಿ ಮತ್ತು ಡೆಲ್ಲಿ ಪೊಲೀಸ್, ಇವೆಲ್ಲ ಫೋರ್ಸಸ್ಗಳಲ್ಲಿ ನಾವು ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕನ್ನು ಮಾಡಬಹುದು. ನಿಮಗಾಗಿ ಒಂದು ಸಪ್ರೇಟ್ ಆಗಿ ಯಾವುದಪ್ಪ ಅಂತಂದ್ರೆ ಕಾರ್ಗಡೆ ಇರುತ್ತೆ. ಆ ಕಾರ್ಗಡೆಯಲ್ಲಿ ನೀವು ಆರಾಮ್ಸಾಗಿ ನಿಮ್ಗೊಂದು ಯಾವ ಥರ ಅಲ್ಲಿ ಸ್ಪೆಸಿಲಿಟಿ ನೋಡಿದ್ರಪ್ಪ ಅಂದ್ರೆ ಇದೇನಾದ್ರೂ ಜಾಯ್ನ್ ಆಗಿರಪ್ಪ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ PSI ಯಾವ ಲೆಕ್ಕಕ್ಕೂ ಅಲ್ಲ. ಇದ್ರ ಜೊತೆಗೆ ಇದನ್ನೇನಾದ್ರೂ ನೀವು ಸೆಲೆಕ್ಷನ್ ಆದ್ರಪ್ಪ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ PSI ಯಾವ ಲೆಕ್ಕಕ್ಕೂ ಅಲ್ಲ. ಅಷ್ಟು ಫೆಸಿಲಿಟಿ ಇರುತ್ತೆ, ಅಷ್ಟು ರೆಸ್ಪೆಕ್ಟ್ ಇರ್ತದೆ ನಿಮಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಡಬಲ್ ಸ್ಟಾರ್ ಇರ್ತಾವೆ ಮುಂಡಿ ಮೇಲೆ, ಒಳ್ಳೆಯ ಚಾನ್ಸಸ್ ಐತಿ. ಈಗ ಅಪ್ಲಿಕೇಶನನ್ನು ಯಾವ ಥರ ಹಾಕಬೇಕು, ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಎಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ, ನಮ್ಮ ಹುಡುಗರಿಗೆ ಏನಪ್ಪ ಅಂತಾರೆ ಇದಕ್ಕೆ ನೋಡ್ಕೊಡ್ರಿ. ಪುರುಷ ಮತ್ತು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ಅಪ್ಲಿಕೇಶನನ್ನು ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಸೊ ಸಿಸ್ಟರ್ಸ್ ಎಲ್ಲರೂ ಸಿಟ್ಟನ್ನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ನಮ್ಗೆ ಬಾಯ್ಸಿಗೆ ಅಷ್ಟೇ ಹೇಳ್ತಾರ, ಲೇಡೀಸಿಗೆ ಇದ್ದಿದ್ದಾನೆ ಯಾವ ನೋಟಿಫಿಕೇಶನ್ ಹೇಳಲ್ಲ ಅಂತ ಅನ್ಕೊಳ್ಬೇಡ್ರಿ. ಪ್ರತಿಯೊಂದು ಯಾಕಂದ್ರೆ ಮಹಿಳೆಯರಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲದರೊಳಗೂ ಪರ್ಮಿಷನ್ ಕೊಟ್ಬಿಟ್ಟಾರೆ. ಯಾವ ಬೇಕಾದ ಜವಾಬ್ದಾರಿ ಅದರೊಳಗಂಗೆ ಮಹಿಳೆಯರಿಗೆ ಒಂದು ಕೈ ಅಂತೇಳಿ ಕೊಟ್ಟಬಿಟ್ಟಿದ್ದಾರೆ. ಇಲ್ಲ, ಅಪ್ಲೈ ಮಾಡಿ, ನೀವು ತಲೆ ಕೆಡಿಸ್ಕೊಬೇಡ್ರಿ. ನಿಮಗೆ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತೇಳಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ನೋಡ್ಕೋಬಹುದು ಎಷ್ಟು ಹುದ್ದೆಗಳಪ್ಪ ಅಂತಂದ್ರೆ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳೇನಪ್ಪ ಅಂತಂದ್ರೆ ನಿಮ್ಗೆ ಎಲ್ಲದರಲ್ಲಿ ಇಲ್ಲಿ ಕೊಟ್ಟಿದ್ದಾರ, ಎಷ್ಟೆಷ್ಟು ಹುದ್ದೆಗಳನ್ನ ಕರೆದಾರ. ನಾನು ನಿಮ್ಗೆ ಸಪ್ರೇಟ್ ಆಗಿ ಅದು ಚಾರ್ಟನ್ನು ನೋಟ್ ಮಾಡ್ಬೇಕಿಂದ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೋಡ್ಕೊಡ್ರಿ. ಏನು ಅಪ್ಲಿಕೇಶನ್ ಡೇಟ್ ನೋಡ್ಕೊಡ್ರಿ. ಅಪ್ಲಿಕೇಶನ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗಿದೆ ಈಗಾಗಲೇ 4/3/2024. ಈಗ ನಿಲ್ಲ ಅಂದ್ರೆ 4ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಾದರೂ ಅಪ್ಲಿಕೇಶನ್ಗಳನ್ನು ಹಾಕೋಬೇಕಾಗಿದ್ರೆ ಸಪ್ರೇಟ್ ಆದಂಥ SSC ಯಲ್ಲಿ ವೆಬ್ಸೈಟನ್ನು ಓಪನ್ ಮಾಡಿದಾರ. ssc.gov.in ಅಂತ ಹೇಳಿಕೆಸಿಂದ ಈ ವೆಬ್ಸೈಟ್ನಲ್ಲಿ ಹೋಗಿ ಮಾತ್ರ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಮೊದಲಿನ ಹಳೆಯ ವೆಬ್ಸೈಟ್ನಲ್ಲಿ ಏನಿಲ್ಲ. OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿಸಿಂದ ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು. ಆ ರಿಜಿಸ್ಟ್ರೇಷನ್ ಮಾಡಿಕೆಸಿಂದ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮ್ಗೆ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಸಿಗುತ್ತೆ. ರಿಜಿಸ್ಟ್ರೇಷನ್ ಮಾಡಿರಿ. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗಲಿನ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ 28/3/2024. ಇದೇ ತಿಂಗಳ 28ನೇ ತಾರೀಕಿಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಇರುತ್ತೆ. ಭಾಳ ಅಪ್ಲಿಕೇಶನ್ ಟೈಮಿಂಗ್ ಕೂಡ ಇಲ್ಲ. ಸರ್ವರ್ ಇದು ಪಕ್ಕ 100% ಬಿಜಿ ಬಂದೇ ಬರುತ್ತೆ. ಯಾರಾದರೂ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ಈಗಾಗಲೇ ಅಪ್ಲೈನ ಮಾಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದ್ರದ ಎಕ್ಸಾಮ್ ಯಾವಾಗಿರುತ್ತೆ? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. 2 ಎಕ್ಸಾಮ್ ಇರ್ತಾವೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂತಂದ್ರೆ 9ನೇ ತಾರೀಕು, 10ನೇ ತಾರೀಕು, 13ನೇ ತಾರೀಕು ಮೇ 2024 ಅಂದ್ರೆ ಮೇ ತಿಂಗಳದಾಗ ಇದರ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಅದೇ ಡೇಟಿಗೆ
ಎಕ್ಸಾಮ್ ಕೂಡ ನಡೀತೈತಿ. ನೀವು ಅನ್ಕೋಬಹುದು ಬೇರೆ ದಿನ ನಡಿಬಹುದು ಅಂತ ಹೇಳಿ ತಲೆ ಕೆಡಿಸ್ಕೊಬೇಡ್ರಿ, ಅದೇ ದಿನ ಎಕ್ಸಾಮ್ ಕೂಡ ನಡೀತೈತಿ. ಇದರಲ್ಲಿ ಹುದ್ದೆಗಳು ನೋಡ್ಕೊಳ್ರಿ, ಎಷ್ಟೆಷ್ಟು ಹುದ್ದೆಗಳದಾವು, ಯಾವ ಕಾಸ್ಟಿಗೆ ಎಷ್ಟು ಅಂತ ಹೇಳಿ ನಿಮ್ಗೆ ಪ್ರತಿಯೊಂದು ನಾನು ಇನ್ಫಾರ್ಮೇಶನ್ ಅನ್ನ ಕಾಸ್ಟ್ ವೈಸ್ ವೇಕೆನ್ಸಿಗಳನ್ನ ಹೇಳ್ತಾ ಹೋದ್ನಪ್ಪ ಅಂತಾರೆ ಆ ವಿಡಿಯೋ ಬಹಳ ಲೆಂದಿ ಆಗುತ್ತಾ, ಅಷ್ಟು ನೋಡುವಷ್ಟು ಪೇಷನ್ಸ್ ಇರಲ್ಲ ನಿಮ್ಗೆ. ನಾ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಟಾಪಿಕ್ ಇರಲಿ ಅದು ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಏನಿರ್ತೈತಿ, ನಿಮಗೆ ಏನು ಯೂಸ್ ಆಗುತ್ತಾ, ನಿಮಗೆ ಬೇಕಾಗಿರೋದು ಏನು ಅಷ್ಟನ್ನು ಮಾತ್ರ ಹೇಳ್ತಾ ಇರ್ತೀನಿ, ಅಷ್ಟನ್ನು ಮಾತ್ರ ನೀವು ಯುಟಿಲೈಸೇಷನ್ ಅನ್ನು ಮಾಡಿಕೊಡ್ರಿ. ನೋಡ್ಕೋಬಹುದು ಡೆಲ್ಲಿ ಪೊಲೀಸ್ನಲ್ಲಿ ಮೇಲ್ ಕೆಡೆಟ್ಗಳಿಗೆ ಇರ್ತಕ್ಕಂಥ ಹುದ್ದೆಗಳೆಷ್ಟಪ್ಪ ನೋಡ್ಕೋಬಹುದು. ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ 125 ಹುದ್ದೆಗಳು ಅದಾವ. ಡೆಲ್ಲಿ ಪೊಲೀಸ್ನಲ್ಲಿ ಯಾರಾದರೂ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರೆ, ಡೆಲ್ಲಿ ಪೊಲೀಸ್ನಲ್ಲಿ SI ಆಗ್ಬೇಕು ಅಂದ್ಕೊಂಡಿದ್ರೆ 125 ಹುದ್ದೆಗಳು ಅದರಲ್ಲಿ ಅದಾವ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡೆಲ್ಲಿ ಪೊಲೀಸ್ನಲ್ಲಿ ಫೀಮೇಲ್ ಯಾರಾದರೂ ಮಹಿಳೆಯರು ಅಪ್ಲೈ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನಿಮಗೆ ನೋಡ್ಕೊಡ್ರಿ, ಟೋಟಲ್ ಆಗಿ ಇರತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 61 ಹುದ್ದೆಗಳು ಅದರಲ್ಲಿ ಅದಾವ. ಎಷ್ಟಪ್ಪ ಅಂದ್ರೆ 61 ಹುದ್ದೆಗಳು ಅದರಲ್ಲಿ ಅದಾವ. ಇಲ್ಲೇ ನೋಡ್ಕೋಬಹುದು ನೀವು ಸೈಡಿಗೆ ನಾನು ಇಮೇಜ್ ಅನ್ನು ಕೊಡ್ತಾ ಇದ್ದೀನಿ. ಈ ತರ ಡ್ರೆಸ್ ಇರ್ತಾವ, ಈ ತರ ಡ್ರೆಸ್ಗಳು ಭರ್ಜರಿ ಆಗಿರ್ತಾವ. ನಿಮ್ಗೆ ಜಬರ್ದಸ್ತ್ ಅಂದ್ರೆ ನೀವು ಡೆಲ್ಲಿ ಪೊಲೀಸ್ ಆದ್ರಪ್ಪ ಅಂತಂದ್ರೆ ಈ ತರ ಡ್ರೆಸ್ ಅನ್ನು ಕೊಟ್ಟಿರ್ತಾರೆ. ಈ ತರ ಎಲ್ಲ ಅಲ್ಲೆಲ್ಲ ಸ್ಪೆಸಿಲಿಟಿ ಐತಿ, ಬರೀ ಡೆಲ್ಲಿ ಒಳಗೆ ಅಷ್ಟು ಡ್ಯೂಟಿ ಇರುತ್ತೆ. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಬ್ ಇನ್ಸ್ಪೆಕ್ಟರ್ GD ಇನ್ CRPF ಸೆಂಟ್ರಲ್ ಆರ್ಮ್ ಫೋರ್ಸ್ ಅಲ್ಲಿ ನಾ ಹೇಳಿದೆ ನಿಮ್ಗೆ, BSF, CRPF, ITBP ಇವೇನು ಪ್ರತಿಯೊಂದು ಫೋರ್ಸಸ್ಗಳು ಬರ್ತಾವಲ್ಲ, ಈ ಫೋರ್ಸಸ್ ನಲ್ಲಿ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಅನ್ನ ಮಾಡೋದು ಯಾವ ತರ, ಇಲ್ಲಿ ಒಳ್ಳೆಯ ಚಾನ್ಸಸ್ ಐತಿ. ಇಲ್ಲಿ ನಿಮ್ಗೆ ಬಹಳ ಈಸಿಯಾಗಿ ಹೋಗುವಂತ ಚಾನ್ಸಸ್. ಒಳಗಡೆ ಹೋದ್ಮ್ಯಾಗ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಬಹಳಷ್ಟು ಟೈಮಿಂಗ್ ಇರುತ್ತೆ. ಒಂದು ಅಟೆಂಪ್ಟಿಗೆ ನೀವು ಸಬ್ ಇನ್ಸ್ಪೆಕ್ಟರ್ ಆಗಕ್ಕೆ ಚಾನ್ಸ್ ಒಳ್ಳೆಯದಿದೆ. ನೋಡ್ಕೋಬಹುದು ಜನರಲ್ ಕ್ಯಾಟಗರಿ ಅವ್ರು ಹಾಕ್ಬೋದು, EWS ದವ್ರು ಹಾಕ್ಬೋದು, OBC ದವ್ರು ಹಾಕ್ಬೋದು, SC ST ದವ್ರು, ಇವರೆಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಅವರಿಗೆ 10% ಡಿಸ್ಕೌಂಟ್ ಇರ್ತೈತಿ, ಅವರು ಕೂಡ ಇದರಲ್ಲಿ ಹಾಕಬಹುದು. ನೋಡ್ಕೋಬಹುದು BSF ನಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ, CISF ನಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ, CRPF ದಲ್ಲಿ ಎಷ್ಟು, ITBP ದಲ್ಲಿ ಎಷ್ಟು, SSB ಯಲ್ಲಿ ಎಷ್ಟು. ಇಲ್ಲ ಅಸ್ಸಾಂ ರೈಫಲ್ ಡ್ರೀಮರ್ಸ್ ಹೇಳ್ತಾ ಇದ್ದಾರೆ ನೋಡ್ರಿ, ಅಸ್ಸಾಂ ರೈಫಲ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ಯಾಕೆ ಕರೆದಿಲ್ಲ? ಅಸ್ಸಾಂ ರೈಫಲ್ಸ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕರೆಯೋದಿಲ್ಲ. ಡೈರೆಕ್ಟ್ ಆಗಿ ನೀವು ಸಪರೇಟ್ ಆದಂತ ರಿಕ್ರೂಟ್ಮೆಂಟ್ ಆಗ್ತದೆ, ಅಲ್ಲಿ ಹೋಗಿ ನೀವು ಸಬ್ ಇನ್ಸ್ಪೆಕ್ಟರ್ ಆಗಬಹುದು. ಇಲ್ಲಿ ನಿಮ್ಗೆ ಅವಕಾಶಗಳ ಇರ್ತಿರಲ್ಲ. ನೋಡ್ಕೋಬಹುದು ಯಾವುದರಲ್ಲಿ ಎಷ್ಟು ಹುದ್ದೆಗಳದಾವು ಅದನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ನೀವು ಯಾವುದೇ ಒಂದು ಮಾಹಿತಿ ಇನ್ಫಾರ್ಮೇಶನ್ ಅನ್ನು ತಿಳ್ಕೊತಾ ಇರ್ತೀರ ಸ್ನೇಹಿತರೆ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಯಾವುದು ಡಿಸ್ಟರ್ಬೆನ್ಸ್ ಇಲ್ಲದೇನೆ ಕ್ಲಿಯರ್ ಆಗಿ ತಿಳ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಒಂದ್ಸರಿ ನಾವು ಮಾಡಿದಂತ ವಿಡಿಯೋ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಆದ್ರೂ ನೋಡ್ರಿ. ಯಾಕಂದ್ರೆ ಹೊಸದಾಗಿ ನೋಡ್ತಿರ್ತಕ್ಕಂಥವ್ರಿಗೆ ಇವೆಲ್ಲ ಏನು ಇನ್ಫಾರ್ಮೇಶನ್, ಇಂಥವೆಲ್ಲ ಹುದ್ದೆಗಳನ್ನ ಕರೀತಾರ, ನಮ್ಗೆ ಏನಂತ ಗೊತ್ತಾ ಇದ್ದಿಲ್ಲ. ಸ್ಟೇಟ್ ಗೌರ್ಮೆಂಟ್ನಾಗ CR DR ಸಿವಿಲ್ ಬರೀ ಇಂಥವಷ್ಟನ್ನು ನೋಡ್ತಿದ್ವಿ. ESCOM BESCOM FD SD ಇಂಥವೆಲ್ಲ ನಾವು ಜಾಬ್ ಅನ್ನ ಟ್ರೈ ಮಾಡ್ತಾ ಇದ್ವಿ. ಇವೆಲ್ಲ ಗೊತ್ತೇ ಇಲ್ಲ, ಇಷ್ಟೆಲ್ಲ ಈಸಿ ಅದಾವ ಅಂತ ಹೇಳಿದ ನಿಮಗೂ ಕೂಡ ಏನೋ ಒಂದು ಖುಷಿ ಅನಿಸ್ತಿರ್ಬೋದು. ಇದಾವೆ ಬಹಳಷ್ಟು ನೋಟಿಫಿಕೇಶನ್ಗಳು ಅದಾವು, ಆದ್ರೆ ನಿಮ್ಗೆ ಗೊತ್ತಿರಲ್ಲ. ಅವೆಲ್ಲ ನೋಡ್ಕೋಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅದ್ರ ಸಂಬಂಧನೇ ತೆಗ್ತಿರೋದು ನಾವು. HJ ಪ್ಯಾರಾಮಿಲಿಟರಿ ಅಂತ ಹೇಳಿದ ನಮ್ಮ ಎಲ್ಲರಿಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಅರಿವು ಮೂಡಲಿ ಅನ್ನೋದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದ್ದೀನಿ ಸ್ನೇಹಿತರೆ, ಬೇರೆ ಉದ್ದೇಶ ಏನಿಲ್ಲ. BSF ನಲ್ಲಿ ಇರ್ತಕ್ಕಂಥ ಪುರುಷರಿಗೆ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 847 ಹುದ್ದೆಗಳು BSF ನಲ್ಲಿ ಪುರುಷರಿಗೆ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 847 ಹುದ್ದೆಗಳು. ಅದೇ ತರನಾಗಿ ನಮ್ಮ ಅಕ್ಕ ತಂಗಿಯರಿಗೆ ಮಹಿಳೆಯರಿಗೆ ನೋಡ್ಕೊಳ್ರಿ ಎಷ್ಟಪ್ಪ ಅಂತಂದ್ರೆ 45 ಹುದ್ದೆಗಳು ಮಹಿಳೆಯರಿಗೆ ಅದಾವು. ಅದೇ ತರನಾಗಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ, ನೆಕ್ಸ್ಟ್ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿದ CISF ಅಲ್ಲಿ ಇರ್ತಕ್ಕಂಥ ಹುದ್ದೆಗಳು ಪುರುಷರಿಗೆ ಎಷ್ಟಪ್ಪ ಅಂದ್ರೆ 1437 ಹುದ್ದೆಗಳು. ಎಷ್ಟಪ್ಪ ಅಂದ್ರೆ 1437 ಹುದ್ದೆಗಳು. ಅದೇ ತರನಾಗಿ ಮಹಿಳೆಯರಿಗೆ ಸೀಟ್ ತಿಳ್ಕೊಳ್ರಿ, ಎಲ್ಲ ಕಡೆ ನಿಮ್ಗೆ ಅವಕಾಶ ಐತಿ. ಎಷ್ಟಪ್ಪ ಅಂತಂದ್ರೆ 160 ಹುದ್ದೆಗಳು ಮಹಿಳೆಯರಿಗೆ ಇದಾವೆ. ಅದೇ ತರನಾಗಿ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳಿದ ಇದರಲ್ಲಿ ಪುರುಷರಿಗೆ ಇರತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 1113 ಹುದ್ದೆಗಳು ಪುರುಷರಿಗೆ ಇದಾವೆ. ಎಷ್ಟಪ್ಪ ಅಂದ್ರೆ 1113 ಹುದ್ದೆಗಳು. ನೆಕ್ಸ್ಟ್ ಅದೇ ತರನಾಗಿ ಮಹಿಳೆಯರಿಗೆ 59 ಹುದ್ದೆಗಳು ಇದರಲ್ಲಿದಾವೆ. ನೋಡ್ರಿ ಒಳ್ಳೆ ಇಷ್ಟೆಲ್ಲ ಹುದ್ದೆಗಳನ್ನ ಕರೆದಾರಪ್ಪ ಅಂತಂದ್ರೆ ನೋಡ್ಕೊಡ್ರಿ ಯಾವ ಲೆವೆಲ್ಗೆ ಐತಿ. ಇದರಲ್ಲಿ ಕಾಂಪಿಟೇಷನ್ ಅನ್ನ ಮಾಡ್ತಾರ, ಪರವಾಗಿಲ್ಲ, ಹೈಯೆಸ್ಟ್ ಕಾಂಪಿಟೇಷನ್ ಮಾಡ್ತಾರ.
ಫಿಸಿಕಲ್ನಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರ. ನೀವೇನಾದರೂ ಫಿಸಿಕಲ್ನಲ್ಲಿ ಸ್ಟ್ಯಾಂಡರ್ಡ್, ಎಕ್ಸಾಮ್ನಲ್ಲಿ ಸ್ಟ್ಯಾಂಡರ್ಡ್ ಇದ್ರಪ್ಪ ಅಂದ್ರೆ 100% ಸಬ್ ಇನ್ಸ್ಪೆಕ್ಟರ್ ಆಗೋಕೆ ಒಳ್ಳೆಯ ಅವಕಾಶ ಐತಿ. ಎಲ್ಲ ಟಾಪ್ ಅಂಡ್ ಎಕ್ಸಾಮ್ 100 ಮಾಡಿದವರು ಇದರಲ್ಲಿ ಫಿಸಿಕಲ್ನಲ್ಲಿ ಫೇಲ್ ಆಗ್ತಾರ. ಅಷ್ಟು ಫಿಸಿಕಲ್ ಟಫೆಸ್ಟ್ ಇದೆ. ಆ ಫಿಸಿಕಲ್ ಯಾವ ಥರ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ITBP, ಇಂಡಿಯನ್ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಪುರುಷರಿಗೆ 237 ಹುದ್ದೆಗಳನ್ನ ಇದರಲ್ಲಿ ಕರೆದಿದ್ದಾರೆ. ಎಷ್ಟಪ್ಪ ಅಂದ್ರೆ 237 ಪುರುಷರಿಗೆ, ಮಹಿಳೆಯರಿಗೆ 41 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ತರನಾಗಿ SSB, ಸಶಸ್ತ್ರ ಸೇನಾ ಬಲ ಅಂತ ಹೇಳಿದ್ರೆ ಸಶಸ್ತ್ರ ಸೇನಾ ಬಲದಲ್ಲಿ ಮೇಲ್ ಪುರುಷರಿಗೆ 59 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ತರನಾಗಿ ಮಹಿಳೆಯರಿಗೆ 3 ಹುದ್ದೆಗಳನ್ನ ಕರೆದಿದ್ದಾರೆ. ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು 62. ನೆಕ್ಸ್ಟ್ ಟೋಟಲ್ ಆಗಿ ಈಗ ಎಲ್ಲ BSF ಮತ್ತು CISF, ITBP, CRPF ಎಲ್ಲದರಲ್ಲಿ ಕೂಡ ಕೂಡ್ಕೊಂಡು ಎಷ್ಟು ಹುದ್ದೆಗಳು ಪುರುಷರಿಗೆ ಇದಾವೆ, ಮಹಿಳೆಯರಿಗೆ ಎಷ್ಟು ಇದಾವೆ ಅಂತ ಹೇಳಿದ್ರೆ ಅದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಕೊಳ್ರಿ, ಇಲ್ಲಿ ನೋಡ್ಕೋಬಹುದು ಪುರುಷರಿಗೆ 3693 ಹುದ್ದೆಗಳು CFPF ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ನಲ್ಲಿ ಇಷ್ಟು ಹುದ್ದೆಗಳು ಪುರುಷರಿಗೆ ಇದಾವೆ. ಅದೇ ತರನಾಗಿ ಮಹಿಳೆಯರಿಗೆ 308 ಹುದ್ದೆಗಳು ಮಹಿಳೆಯರಿಗೆ ಇದಾವೆ. ಮತ್ತೆ ಡೆಲ್ಲಿ ಪೊಲೀಸ್ ಬೇರೆ ಹೇಳ್ತಾರೆ ನಾನು, ಡೆಲ್ಲಿ ಪೊಲೀಸ್ ನಲ್ಲಿ ಅವು ಸಪರೇಟ್ ಆಗಿ ಹುದ್ದೆಗಳಿದಾವೆ. ನೆಕ್ಸ್ಟ್ CFPF ನಲ್ಲಿ ಸಪರೇಟ್ ಆದಂತ ಹುದ್ದೆಗಳಿದಾವೆ. ಇದು ಅಪ್ಲಿಕೇಶನ್ ಹಾಕುವಾಗ ಬೇರೆ ಬೇರೆ ಅಪ್ಲಿಕೇಶನ್ ಅನ್ನ ಹಾಕುವಾಗ ಅಂತ ಹೇಳ್ಕೊಂಡು ನೀವು ಕೇಳ್ಬೋದು. ನಿಮ್ಮ ಕ್ವಶನ್ಸ್ ಪರವಾಗಿಲ್ಲ, ಇಲ್ಲ ಒಂದೇ ಒಂದು ಅಪ್ಲಿಕೇಶನ್ ಇರ್ತೈತಿ. ನೀವು ಡಿಪೆಂಡ್ ಅಪಾನ್ ಎಷ್ಟು ಮಾರ್ಕ್ಸ್ ತಗೋತೀರಿ, ಕಟ್ ಆಫ್ ಎಷ್ಟು ನಿಂತಿರುತ್ತೆ ಅದ್ರ ಮೇಲೆ ನಿಮ್ಗೆ ಪೋಸ್ಟ್ ಅನ್ನ ಕೊಡ್ತಾರ. ನೀವು ಕೊಡುವಂತ ಪೋಸ್ಟ್ ಚೂಸ್ ಮೇಲೆ ಇರ್ತೈತಿ. ಇಷ್ಟೆಲ್ಲ ನಿಮ್ಗೆ ವೇಕೆನ್ಸೀಸ್ ಬಗ್ಗೆ ನಾನು ಡಿಕ್ಲೇರ್ ಆಗಿ ನಿಮ್ಗೆ ತಿಳಿಸಿದ್ದೀನಿ. ಈಗ ನೀವು ಕಾಸ್ಟ್ ವೈಸ್ ನಿಮ್ಮ ಕಾಸ್ಟ್ ಯಾವುದಾಯ್ತು SC ST OBC ಯಾರಾದ್ರೂ ಇದ್ರಪ್ಪ ಅಂದ್ರೆ ನಿಮ್ಮ ಕಾಸ್ಟ್ ವೈಸ್ ನೀವು PDF ಅನ್ನ ಡೌನ್ಲೋಡ್ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತೆ. ಇದರ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ಥರ ಇರ್ತೈತಿ ನೋಡ್ಕೊಡ್ರಿ, ಅದನ್ನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಎಕ್ಸಾಮ್ ಏನಪ್ಪಾ ಅಂತಂದ್ರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಹೇಳ್ಕೇಶಂದ ಪೇಪರ್ 1 ಇದು. ಪೇಪರ್ 1 ನೀವು ಏನು ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಓಪನ್ ಆದ ತಕ್ಷಣ ನಿಮ್ಗೆ 3 ದಿನದ ನನ್ನ ಎಕ್ಸಾಮ್ ಡೇಟ್ ಅನ್ನು ಹೇಳಿದೆ. ಆ ಡೇಟ್ನಲ್ಲಿ ನಿಮ್ಮ ಎಕ್ಸಾಮ್ ಇರ್ತದೆ. ಯಾವುದೇ ಒಂದು ಶಿಫ್ಟ್ ಆದರೂ ನಿಮ್ಗೆ ಎಕ್ಸಾಮ್ ಇರ್ತೈತಿ. ಆ ಶಿಫ್ಟಿನಲ್ಲಿ ಇರುತ್ತಲ್ಲ, ಆ ಶಿಫ್ಟ್ನಲ್ಲಿ ನೀವು ಎಕ್ಸಾಮ್ ಬರೆಯುವಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತ ಹೇಳಿದ ಟೋಟಲ್ ಆಗಿ ಇರ್ತಕ್ಕಂಥ ಕ್ವಶನ್ಸ್ಗಳು ಎಷ್ಟಪ್ಪ ಅಂದ್ರೆ 50 ಕ್ವಶನ್ಸ್ಗಳು ನಿಮ್ಗೆ ಇರ್ತಾವೆ. ಎಷ್ಟಿರ್ತಾವಪ್ಪ ಅಂದ್ರೆ 50 ಕ್ವಶನ್ಸ್ಗಳು ಇರ್ತಾವೆ. ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ಅದಕ್ಕೆ ಮಾರ್ಕ್ಸ್ ಎಷ್ಟಿರ್ತಪ್ಪ ಅಂದ್ರೆ ಅದಕ್ಕೂ ಕೂಡ 50 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಅದೇ ತರನಾಗಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಏನಪ್ಪಾ ಅಂದ್ರೆ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳಿದ ಇದಕ್ಕೂ ಕೂಡ ನೋಡ್ಕೊಡ್ರಿ 50 ಕ್ವಶನ್ಸ್ ಇರ್ತಾವೆ, 50 ಮಾರ್ಕ್ಸ್. ಎಷ್ಟಿರ್ತಪ್ಪ 50 ಕ್ವಶನ್ಸ್ 50 ಮಾರ್ಕ್ಸ್. ನೆಕ್ಸ್ಟ್ ಅದೇ ತರನಾಗಿ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತ ಹೇಳಿದ ಇದರಲ್ಲಿ ಕೂಡ 50 ಪ್ರಶ್ನೆಗಳಿರ್ತಾವೆ, 50 ಮಾರ್ಕ್ಸ್ ಅಂಕಗಳು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾವೆ. ಅದೇ ತರನಾಗಿ ಇಂಗ್ಲಿಷ್ ಕಂಪ್ಯಾರಿಸನ್ ಅಂತ ಹೇಳಿದ ಇದರಲ್ಲಿ ಕೂಡ 50 ಕ್ವಶನ್ಸ್ಗಳು 50 ಮಾರ್ಕ್ಸ್ಗಳು ಕಂಪ್ಯಾರಿಸನ್ ಅಷ್ಟೇ ಕೊಟ್ಟಿರ್ತಾರೆ ಇದರಲ್ಲಿ. ನೆಕ್ಸ್ಟ್ ಈ ಎಕ್ಸಾಮ್ ಏನಾದರೂ ನೀವು ಕ್ವಾಲಿಫೈ ಆದರೆ, ಫಸ್ಟ್ ಎಕ್ಸಾಮ್ ಏನಾದರೂ ನೀವು ಕ್ವಾಲಿಫೈ ಆದರೆ ನೋಡ್ರಿ ಟೋಟಲ್ ಆಗಿ ಇರ್ತಕ್ಕಂಥ ಕ್ವಶನ್ಗಳು 200, ಮಾರ್ಕ್ಸ್ಗಳು 200. ಟೈಮಿಂಗ್ ಎಷ್ಟಪ್ಪ ಅಂತಾರೆ 2 ತಾಸು ಟೈಮಿಂಗ್ ಇರ್ತೈತಿ. ಆರಾಮ್ಸೆ ನಿಮ್ಗೆ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಅದರ ತಕ್ಕಂಗೆ 200 ಕ್ವಶನ್ಸ್ 200 ಮಾರ್ಕ್ಸ್, ಟೈಮಿಂಗ್ 2 ತಾಸು ಟೈಮಿಂಗ್ ಇರ್ತೈತಿ. ನನ್ನ ಪ್ರಕಾರ ನೀವು ಫಸ್ಟ್ನೇ ಎಕ್ಸಾಮ್ ಎಷ್ಟು ಮಾಡ್ಬೇಕಪ್ಪ ಅಂದ್ರೆ 115 ಅಂದ್ರೆ 115 ಮಟ್ಟ ನೀವು ಸ್ಕೋರ್ ಅನ್ನ ಮಾಡಿದ್ರಪ್ಪ ಅಂದ್ರೆ 100 ಅಷ್ಟು ಹೆಚ್ಚು ಕಡಿಮೆ ನಿಮ್ದು ಅಷ್ಟು ಟಾರ್ಗೆಟ್ ಅನ್ನ ಇಟ್ಕೊಂಡು ಮಾಡಿದ್ರಪ್ಪ ಅಂತಾರೆ ಕ್ವಾಲಿಫೈ ಆಗಕ್ಕೆ ಎಲಿಜಿಬಿಲಿಟಿ ಇರ್ತೀರ. ಆರಾಮ್ಸಾಗಿ ಮಾಡ್ಬೋದು. ಅಷ್ಟನ್ನ ಫಸ್ಟ್ ಎಕ್ಸಾಮ್ ನಿಮ್ಗೆ ಟಫ್ ಏನ್ ಅನ್ಸಲ್ಲ, ಯಾಕಂದ್ರೆ ಎಲ್ಲಾನು ಈಜಿಯೆಸ್ಟ್ ಆದಂತ ಚಾಪ್ಟರ್ಗಳಿದಾವೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೀವು ಪೇಪರ್ 1 ನಲ್ಲಿ ಕ್ವಾಲಿಫೈ ಆದ್ರೆ, ನೀವೇನಾದ್ರೂ ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಿಮ್ಗೆ ಫಿಸಿಕಲ್ ಇರ್ತದೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಪುರುಷರಿಗೆ ಏನೇನಿದೆ, ಮಹಿಳೆಯರಿಗೆ ಏನಿದೆ ಅಂತ ಹೇಳಿದ್ರೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಕೊಡ್ರಿ, ಹೈಟ್ ಎಷ್ಟು ಬೇಕಪ್ಪ ಆ ಎಕ್ಸಾಮ್ ಕ್ವಾಲಿಫೈ ಆದ್ರಪ್ಪ ಅಂದ್ರೆ ಫಿಸಿಕಲ್ನಲ್ಲಿ ಪುರುಷರಿಗೆ 170 ಸೆಂಟಿಮೀಟರ್ ಹೈಟ್ ಇರಲೇಬೇಕಾಗುತ್ತೆ. 170 ಸೆಂಟಿಮೀಟರ್
ಪುರುಷರಿಗೆ ಇರಬೇಕಾಗುತ್ತಾ. ಅದೇ ತರನಾಗಿ ST ಕ್ಯಾಟಗರಿ ಅವರು ಯಾರಾದರೂ ಇದ್ರೆ 162.5 ಸೆಂಟಿಮೀಟರ್ ಹೈಟ್ ಇರಲೇಬೇಕು. ನೆಕ್ಸ್ಟ್ ಅದೇ ತರನಾಗಿ ಮಹಿಳೆಯರಿಗೆ ನೋಡ್ಕೊಡ್ರಿ 157 ಸೆಂಟಿಮೀಟರ್ ಜನರಲ್ OBC EWS ಅವರು ಯಾರಾದರೂ ಇದ್ರಪ್ಪ ಅಂದ್ರೆ 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಅದೇ ತರನಾಗಿ ಎಷ್ಟಿದ್ದವರಿಗೆ ಮಹಿಳೆಯರಿಗೆ ಎಷ್ಟಿದ್ದವರಿಗೆ 54 ಸೆಂಟಿಮೀಟರ್ ಹೈಟ್ ಇರುತ್ತೆ. ಬಾಯ್ಸ್ ನೋಡ್ಕೊಂಡ್ರೆ ಚೆಸ್ಟ್ ಎಷ್ಟಪ್ಪ ಅಂದ್ರೆ 80 ಇಂದ 85, ನಾರ್ಮಲ್ ಆಗಿ 80 ಇರಬೇಕು, ಎಕ್ಸ್ಪಾಂಡೆಡ್ ಮಾಡಿದ್ರೆ 85 ಇಂದ ಚೆಸ್ಟ್ ಎಕ್ಸ್ಪಾಂಡೆಡ್ ಆಗಿರಬೇಕು. ನೋಡ್ಕೋಬಹುದು. ರೈಸ್ ಅಂದ್ರೆ 100 ಮೀಟರ್ ರನ್ನಿಂಗ್ ಇರುತ್ತೆ ನಿಮಗೆ. 100 ಮೀಟರ್ ರನ್ನಿಂಗ್ ಯಾವ ಥರ ಇರುತ್ತಪ್ಪ ಅಂದ್ರೆ ಬಾಯ್ಸಿಗೆ 16 ಸೆಕೆಂಡಿನಾಗ 100 ಮೀಟರ್ ರನ್ನಿಂಗನ್ನು ಕಂಪ್ಲೀಟನ್ನು ಮಾಡಬೇಕು. ಎಷ್ಟಪ್ಪ ಅಂದ್ರೆ 100 ಮೀಟರ್ ರನ್ನಿಂಗನ್ನು 16 ಸೆಕೆಂಡಲ್ಲಿ ಕವರ್ ಮಾಡಬೇಕು. ಲೇಡೀಸ್ 100 ಮೀಟರ್ ರನ್ನಿಂಗನ್ನು 18 ಸೆಕೆಂಡಿನಲ್ಲಿ ಕವರನ್ನು ಮಾಡಲೇಬೇಕು. ಅದೇ ಥರನಾಗಿ ರನ್ನಿಂಗ್ ಎಷ್ಟಿರ್ತಪ್ಪ ಅಂತಾರೆ, ರನ್ನಿಂಗ್ ನೋಡ್ಕೊಡ್ರಿ 1.6 ಕಿಲೋಮೀಟರ್ ಅಂದ್ರೆ 1600 ಮೀಟರ್ ಆರ್ಮಿ ಟ್ರ್ಯಾಕ್ ಅನ್ನು ಓಡ್ತಿರಲ್ಲ ಅದೇ ತರನಾಗಿ ಅದೇ ಟ್ರ್ಯಾಕ್ ಅನ್ನ ಓಡಬೇಕಾಗುತ್ತೆ. 1600 ಮೀಟರ್ ಅನ್ನ ನೀವು 6.5 ನಿಮಿಷದಲ್ಲಿ 6.30 ಸೆಕೆಂಡ್ಸ್ ನಲ್ಲಿ ನೀವು ಇದನ್ನ ಕವರ್ ಅನ್ನ ಮಾಡಬೇಕಾಗುತ್ತೆ ಬಾಯ್ಸ್. ಅದೇ ತರನಾಗಿ ಮಹಿಳೆಯರು ನೋಡ್ಕೊಡ್ರಿ 400 ಮೀಟರ್ ರನ್ನಿಂಗ್ ಇರುತ್ತೆ. 800 ಮೀಟರ್ ರನ್ನಿಂಗ್ ಇರುತ್ತೆ. 800 ಮೀಟರ್ ರನ್ನಿಂಗ್ ಅನ್ನ 4 ನಿಮಿಷದಲ್ಲಿ ನೀವು ಕವರ್ ಅನ್ನ ಮಾಡಬೇಕು. ಅದೇ ತರನಾಗಿ ಲಾಂಗ್ ಜಂಪ್ ಅಂದ್ರೆ ಉದ್ದ ಜಿಗಿತ. ಉದ್ದ ಜಿಗಿತ ಯಾವ ತರ ಇರುತ್ತಪ್ಪ ಅಂದ್ರೆ 3.6 ಮೀಟರ್ ಅಂದ್ರೆ 3.6 ಮೀಟರ್ ಉದ್ದ ಜಿಗಿತವನ್ನ ಬಾಯ್ಸ್ ಕಂಪ್ಲೀಟ್ ಮಾಡಬೇಕು. ಅದೇ ತರನಾಗಿ ಮಹಿಳೆಯರು 2.7 ಮೀಟರ್ ಉದ್ದ ಜಿಗಿತವನ್ನ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಹೈ ಜಂಪ್ ನೋಡ್ಕೊಡ್ರಿ. ಹೈ ಜಂಪ್ ಎಷ್ಟಪ್ಪ ಅಂತಂದ್ರೆ ಎತ್ತರ ಜಿಗಿತ 1.2 ಮೀಟರ್ ಬಾಯ್ಸ್ ಜಿಗಿಬೇಕು. ಅದೇ ತರನಾಗಿ ಮಹಿಳೆಯರು ನೋಡ್ಕೊಂಡ್ರೆ 0.9 ಮೀಟರ್ನ ಎತ್ತರ ಜಿಗಿಬೇಕಾಗುತ್ತೆ. ಅದೇ ತರನಾಗಿ ಶಾರ್ಟ್ ಫುಟ್ ಗುಂಡ ಎಸೆತ ಏನಂತಲ್ಲ ಆ ಗುಂಡ ಎಸೆತವನ್ನ ಬಾಯ್ಸಿಗೆ ಅಷ್ಟೇ ಇರುತ್ತೆ. 4.5 ಮೀಟರ್ನ ಒಗಿಬೇಕು. ಎಷ್ಟು ಒಗಿಬೇಕಪ್ಪ ಅಂತಂದ್ರೆ 4. ನಮ್ಮ ಹುಡುಗರು 6 ಮೀಟರ್ ಮಟನ್ ಒಗಿತಾರೆ. 4.5 ನಾರ್ಮಲ್ ಆಗಿ ವಿಶ್ ಅಂತ ಹೋಗ್ಬಿಟ್ರೆ ಹೋಗ್ಬಿಡ್ತೈತಿ. ತಲೆ ಕೆಡಿಸೋಬೇಡ್ರಿ. ನಮ್ಮ ಕರ್ನಾಟಕದವರಾಗಿ ಫಿಸಿಕಲ್ ಬಗ್ಗೆ ಯಾರು ಎಲ್ಲರೂ 100% ಫಿಸಿಕಲ್ ಹೊಡಿತೀರಿ ಅಂತ ತಕ್ಷಣ ನನಗೂ ಕೂಡ 100% ಕಾನ್ಫಿಡೆಂಟ್ ಐತಿ. ನೀವು ಟ್ರೈ ಮಾಡೋದು ಏನಪ್ಪಾ ಅಂತಾರೆ ಎಕ್ಸಾಮ್ ಬಗ್ಗೆ ಜಾಸ್ತಿ ಒತ್ತನ್ನ ಕೊಡ್ರಿ. ಎಕ್ಸಾಮ್ನಲ್ಲಿ 100% ನೀವು ಸೆಲೆಕ್ಷನ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ ನೀವು 100% ಜಾಯಿನ್ ಆಗ್ತೀರಿ ಅಂತ ತಕ್ಷಣ ನಾನು ಹೇಳ್ತೀನಿ. ನಿಮ್ಗೆ ಕ್ಲಿಯರಿಟಿ ನಾನು ಕೊಡತ್ತೀನಿ. ಅದು ಫಿಸಿಕಲ್ ಕ್ವಾಲಿಫೈ ಆದರೆ ಫಿಸಿಕಲ್ ಕ್ವಾಲಿಫೈ ಆದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಅದು ಕೂಡ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ನಲ್ಲಿ ನಿಮ್ಗೆ ಫಿಸಿಕಲ್ನಲ್ಲಿ ಯಾವುದೇ ಥರ ಅಂತ ಮಾರ್ಕ್ಸ್ಗಳಿಲ್ಲ, ಕ್ವಾಲಿಫೈಯಿಂಗ್ ಅಷ್ಟೇ ಹೋಗಿರುತ್ತೆ. ಎಕ್ಸಾಮ್ 2ನಲ್ಲಿ ಪೇಪರ್ 2ನಲ್ಲಿ ಯಾವ ಥರ ಇರುತ್ತಪ್ಪ ಅಂದ್ರೆ ಸಬ್ಜೆಕ್ಟ್ಗಳು ನೋಡ್ಕೊಡ್ರಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ ಪೂರ ಅಂದ್ರೆ 200 ಕ್ವಶನ್ಸ್ಗಳಿರ್ತಾವೆ, 200 ಮಾರ್ಕ್ಸ್ ಇರ್ತೈತಿ. 200 ಕೂಡ ಇಂಗ್ಲೀಷ್ನಲ್ಲೇ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಸಬ್ಜೆಕ್ಟನೇ ಎಕ್ಸಾಮ್ ಇರ್ತೈತೆ. 2 ತಾಸು ಟೈಮಿಂಗ್ ಇರ್ತೈತಿ. ಇದಕ್ಕೂ ಕೂಡ 2 ತಾಸು ಟೈಮಿಂಗ್ ಇರುತ್ತೆ. ನೋಡ್ಕೊಡ್ರಿ. ಅದು 200 ಮಾರ್ಕ್ಸ್ ಫಸ್ಟ್ ಎಕ್ಸಾಮ್, ಇದು 200 ಮಾರ್ಕ್ಸಿಂದ ಟೋಟಲ್ ಆಗಿ 400 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಎರಡನ್ನು ಕಂಪೇರ್ ಮಾಡಿಸಿಂದ ನಿಮ್ಮ ಫೈನಲ್ ಕಟ್ ಅನ್ನ ರಿಲೀಸ್ ಮಾಡ್ತಾರ. ಇದಕ್ಕೆ ನೆಗೆಟಿವ್ ಕೂಡ 0.25 ನೆಗೆಟಿವ್ ಕೂಡ ಇರ್ತೈತಿ. ಎಷ್ಟಿರ್ತಪ್ಪ ಅಂದ್ರೆ 0.4 ಕ್ವಶನ್ಗಳು ತಪ್ಪಾದ್ರೆ 1 ಮಾರ್ಕ್ಸ್ ನಿಮ್ದ ಎಕ್ಸಾಮ್ನಲ್ಲಿ ಕಟ್ ಆಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತಾವೆ, ಆರಾಮ್ಸಾಗಿ ನೀವು ಬರಿಬಹುದು. MCC ಹೋಲ್ಡರ್ ಯಾರಾದರೂ ಇದ್ರೆ ತಿಳ್ಕೊಡ್ರಿ. NCC ಹೋಲ್ಡರ್ ಯಾಕಂದ್ರೆ ಡಿಫೆನ್ಸಿಗೆ ಹೈಯೆಸ್ಟ್ ಟ್ರೈ ಮಾಡೋದು ಅಂದ್ರೆ ಅವರೇ. NCC ಹೋಲ್ಡರ್ ನೀವು ಯಾರಾದರೂ ಇದ್ರೆ NCC C ಸರ್ಟಿಫಿಕೇಟ್ನವರಿಗೆ 10 ಮಾರ್ಕ್ಸ್ ಇರ್ತದೆ. ಬೋನಸ್ ಮಾರ್ಕ್ಸ್ ಎಷ್ಟಿರ್ತಪ್ಪ ಅಂದ್ರೆ 10 ಮಾರ್ಕ್ಸ್ NCC B C ಸರ್ಟಿಫಿಕೇಟ್ ಇರ್ತಾರೆ. ಅದೇ ತರನಾಗಿ NCC B ಸರ್ಟಿಫಿಕೇಟ್ನವ್ರು ಯಾರಾದರೂ ಇದ್ರೆ 6 ಮಾರ್ಕ್ಸ್ ನಿಮ್ಗೆ ಕನ್ಸೆಷನ್ ಇರ್ತೈತಿ. ಅದೇ ತರನಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ NCC A ಸರ್ಟಿಫಿಕೇಟ್ನವ್ರು ಯಾರಾದರೂ ಇದ್ರೆ 4 ಮಾರ್ಕ್ಸ್ ನಿಮ್ಗೆ ಇರ್ತೈತಿ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಿಮ್ಗೆ ಫಿಸಿಕಲ್ ಬಗ್ಗೆ ನಾನು ಕ್ಲಿಯರಿಟಿಯನ್ನು ಕೊಟ್ಟೆ, ಯಾವ ಥರ ಫಿಸಿಕಲ್ ಇರುತ್ತೆ. ಈ ಎಕ್ಸಾಮನ್ನು ನೀವು ಲಾಸ್ಟ್ನೇ ಸೆಕೆಂಡ್ ಎಕ್ಸಾಮ್ ಕೂಡ ನಾನು ನಿಮ್ಗೆ ತಿಳಿಸಿದೆ. ಅದ್ರ ಬಗ್ಗೆನೂ ಕೂಡ ನಾರ್ಮಲ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ ಅನ್ನ ಕೊಟ್ಟೆ. ಅಪ್ಲಿಕೇಶನ್ ಹಾಕುವಾಗ ಇದಕ್ಕೆ ಕ್ವಾಲಿಫಿಕೇಶನ್ ಅನ್ನ ಇನ್ನೂ ಹೇಳಿಲ್ಲ. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಪ್ಪ ಅಂದ್ರೆ ಎನಿ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಇದ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಎನಿ ಡಿಗ್ರಿ BA, BCom, BSc, BE ಇಂಜಿನಿಯರಿಂಗ್, MSc, BMed, LLM, ME, MTech, MSc, MCA, MBA
ಮತ್ತು ನೆಕ್ಸ್ಟ್ ಬಿ ಕಾಮ್ ಬಿ ಎಸ್ ಸಿ ಆಯ್ತು ಬಿ ಎಡ್ ಆಯ್ತು ಎಲ್ ಎಲ್ ಬಿ ಟೆಕ್ ಬಿ ಬಿ ಎ ಬಿ ಫಾರ್ಮಾ ಬಿ ಲ್ಯಾಬ್ ಸಿ ಎ ಪಿ ಜಿ ಡಿಪ್ಲೊಮಾ ಎಮ್ ಎ ಎಮ್ ಕಾಮ್ ಎಮ್ ಸಿ ಎಮ್ ಎಸ್ ಸಿ ಈ ಥರ ಪ್ರತಿಯೊಂದು ಏನು ಡಿಗ್ರಿಗಳಲ್ಲ ಈ ಡಿಗ್ರಿಗಳಾದಂಥ ಒಂದೊಂದು ಕೋಡನ್ನು ಕೊಟ್ಟಿರ್ತಾರೆ. ಆ ಕೋಡ್ ಪ್ರಕಾರ ನೀವು ಅಪ್ಲಿಕೇಶನನ್ನು ಹಾಕೋಬೇಕಾಗುತ್ತೆ. ಚೆನ್ನಾಗಿದೆ, ಹೊಸ ವೆಬ್ಸೈಟ್ನಲ್ಲಿ ಕೂಡ ಹೋಗಿ ಕರೆಕ್ಟ್ ಆದಂಥ ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ರಿ. ಒಳ್ಳೆಯ ಅವಕಾಶ ಐತಿ. ಬೆಸ್ಟ್ ಡ್ಯೂಟಿ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆದಂಥ ಹುದ್ದೆಯನ್ನು ನಿಮ್ಗೆ ಸಿಕ್ಕಿದೆಯಪ್ಪ ಅಂದ್ರೆ ನನಗೆ ಭಾಳಷ್ಟು ಖುಷಿ ಪಡ್ತೀನಿ. ಟ್ರೈ ಮಾಡಿರಿ. ನಿಮಗೆ ಇದ್ರ ಬಗ್ಗೆ ಏನೋ ಡೌಟ್ಗಳಿದ್ರೆ, ಏನೋ ನಿಮಗೆ ಇದ್ರ ಬಗ್ಗೆ ಹೆಲ್ಪ್ ಬೇಕಂದ್ರೆ ಐ ವಿಲ್ ಎನಿ ಟೈಮ್ ಸಪೋರ್ಟ್ ನಾನು ಮಾಡೇ ಮಾಡ್ತೀನಿ. ಇಂಥವೆಲ್ಲ ಜಾಬ್ಗೆ ನೀವೆಲ್ಲ ಟ್ರೈ ಮಾಡ್ತೀರಪ್ಪ ಅಂತ ನನಗೂ ಕೂಡ ಖುಷಿ ಅನಿಸುತ್ತೆ. ಏನೋ ಡೌಟ್ಸ್ಗಳಿರಲಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ಅದರದ್ದೇ ಆದಂಥ ಬೇಕಾದ್ರೆ ನಾನು ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಂದರೂ ಇನ್ನೊಂದು ವಿಡಿಯೋ ಕೂಡ ಮಾಡಾಕ್ತೀನಿ. ಅದ್ರ ಬಗ್ಗೆ ಯಾರೋ ತಲೆನ ಕೆಡಿಸ್ಕೋಬೇಡ್ರಿ. ಕಮೆಂಟನ್ನು ಹಾಕುವಾಗ ಯಾರೋ ಮುಜುಗರ ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನಿದೆ ನಿಮ್ಮ ಕ್ವಶನ್ಸ್, ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಡೌಟ್ ಇದ್ದರೆ ಹೊರಗಡೆ ಹಾಕ್ಕೊಡ್ರಿ. ಅಂದ್ರೆ ನಿಮ್ಗೆ ಡೌಟ್ ಕ್ಲಿಯರ್ಗಳಾಗ್ತಾವೆ. ಅಲ್ಲೇ ಇಟ್ಕೊಂಡ್ರೆ ಯಾರು ಹೇಳಕ್ಕೆ ಆಗಲ್ಲ. ನಮ್ಮ ಕಡೆ ಕೇಳಿಲ್ಲಪ್ಪ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಕಡೆ ಯಾರು ಕೇಳಿದ್ರೆ ಹೇಳಿ ಹೇಳ್ತಾರೆ. ಇವೆಲ್ಲ ಮಾಹಿತಿಗಳನ್ನು ಪ್ರತಿಯೊಂದು ಇನ್ನೂ ಸಾಕಷ್ಟು ನೋಟಿಫಿಕೇಶನ್ಗಳಾಗಿದ್ದಾವೆ. ಸೊ ನನಗೆ ಟೈಮ್ ಸಿಗ್ಲಾರ್ದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ನೋಟಿಫಿಕೇಶನ್ಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಇದರದ್ದು ಫೈನಲ್ ಆಗಿ ಸೆಲೆಕ್ಷನ್ ಆಗೋ ಮಟನು ನಾನು ಹೇಳ್ತಾ ಹೋಗ್ತೀನಿ. SSC GD ಎಕ್ಸಾಮ್ ಬರೋರು ಕೂಡ ಇದರ ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ರಿ. SSC GD ಆಗುತ್ತೆ ಅಂತ ತಕ್ಷಣ ಕಾನ್ಫಿಡೆಂಟ್ ಮೇಲೆ ಬಿಟ್ಕೋಬೇಡ್ರಿ. ಯಾರಾದರೂ ನಮ್ಮ ವಿಡಿಯೋಗಳನ್ನ ನಾವು ಕೊಡುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ನಮ್ಗೆ ನಿಮಗೆಲ್ಲ ಯೂಸ್ ಆಗ್ತಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ. ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ತಲುಪುವ ಹಾಗೆ ಶೇರ್ ಮಾಡಿರಿ. ಅವರೊಂದಿಗೆ ಕೂಡ ಹಂಚ್ಕೊಳ್ರಿ. ಸಪೋರ್ಟನ್ನು ಮಾಡಿ. ನಮಗೂ ಕೂಡ ನಾನು ನಿಮ್ಗೆ ಆದಷ್ಟು ಕೈಲಿ ಸಪೋರ್ಟನ್ನು ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರೆಯಕ್ಕೆ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಇರ್ತಲ್ಲ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತಗೊಂಡ್ರೆ ನಾವು ಕೊಡುವಂಥ ಮಾಹಿತಿಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕ್ ಅನ್ನ ತರೋಣ. ಜೈ ಹಿಂದ್, ಜೈ ಕರ್ನಾಟಕ.